ರಾಜ್ಯದಲ್ಲಿ ರಂಗೇರ್ತಾ ಇದೆ ಎರಡನೇ ಹಂತದ ಲೋಕಸಭಾ ಚುನಾವಣಾ ಕಣ. ಉಳಿದ 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ನಾಳೆ ಅಂತಿಮವಾದಂತಹ ತೆರೆ ಬೀಳುತ್ತೆ. 14 ಲೋಕಸಭಾ ಕ್ಷೇತ್ರಗಳ ವೋಟಿಂಗ್ ಮೇ 7 ಎರಡನೇ ಹಂತದ್ದು. ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ಪ್ರಚಾರಕ್ಕೆ, ಇವತ್ತು ಮತ್ತು ನಾಳೆ ಕೊನೆ ದಿನ. 6 ಗಂಟೆವರೆಗೂ ಮಾತ್ರ ಅವಕಾಶ ಇದೆ. ನಾಡಿದ್ದು ಮನೆ ಮನೆಗೆ ಹೋಗಿ ಪ್ರಚಾರ. ಹಾಗಾಗಿ ಎಲ್ಲ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕೊನೆಯ 2 ದಿನ ಭರ್ಜರಿ ಪ್ರಚಾರ ಇರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಿಯಾಂಕಾ ಗಾಂಧಿ ಅಖಾಡಕ್ಕೆ ಬರ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಮತ್ತು ಗದಗ್ನಲ್ಲಿ ಅಂದರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ರಮ ಇರುತ್ತೆ. ಪ್ರಿಯಾಂಕಾ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥನ್ನು ಕೊಡ್ತಾರೆ. ದಾವಣಗೆರೆ ಬಳಿಕ ಅದಾದಮೇಲೆ ಚಿಕ್ಕೋಡಿಗೆ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಅಲ್ಲೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಪ್ರಚಾರವನ್ನು ಕೈಗೊಳ್ತಾರೆ. ನೋಡಿ, 2 ದಿನ ವೆರಿ ಇಂಪಾರ್ಟೆಂಟ್ ಎಲ್ಲ ಪಕ್ಷಗಳಿಗೂ ಕೂಡ. ಪ್ರಿಯಾಂಕಾ ಗಾಂಧಿಯವರು ಈ ಹಿಂದೆ ಚಿತ್ರದುರ್ಗಕ್ಕೆ ಬಂದಿದ್ದರು ಫಸ್ಟ್ ಫೇಸ್ ಇದ್ದಾಗ, ಜೊತೆಗೆ ಬೆಂಗಳೂರು ದಕ್ಷಿಣಕ್ಕೆ ಬಂದಿದ್ದರು, ಮಿಂಚಿನ ಸಂಚಾರ ಮಾಡಿದರು, ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅದೇ ರಿಪೀಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನು ಮತದಾರರ ಮುಂದೆ ಅಂದರೆ ಜನರ ಮುಂದೆ ಇಟ್ಟು ಭಾಷಣವನ್ನು ಮಾಡಬಹುದು, ಅಬ್ಬರಿಸಬಹುದು ಪ್ರಿಯಾಂಕಾ ಗಾಂಧಿಯವರು ಈ ಬಾರಿ. ಅಂದರೆ ಈ 2ನೇ ಹಂತದ ಚುನಾವಣಾ ಪ್ರಚಾರದಲ್ಲಿ ಮೊದಲು ದಾವಣಗೆರೆಯಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ, ಪ್ರಚಾರ ಸಭೆ ಇದೆ. ಅಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆ ಕಾರ್ಯಕರ್ತರು ಭಾಗಿಯಾಗ್ತಾರೆ. ಅದಾದ ಮೇಲೆ ಗದಗ್ನ ನೆಹರು ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲೂ ಕೂಡ ಆನಂದ ಗಡ್ಡ ದೇವರ ಮಠ ಪ್ರಿಯಾಂಕಾ ಗಾಂಧಿ ಬಿರುಸಿನ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ. ಮಹಿಳಾ ಮತದಾರರ ಮೇಲೆ ಕಾಂಗ್ರೆಸ್ ಈಗ ಕಣ್ಣಿಟ್ಟಿದೆ. ಅಂದರೆ ಈಗ ವಿಶೇಷವಾಗಿ ನೋಡಿ, ಪ್ರಿಯಾಂಕಾ ಗಾಂಧಿಯವರನ್ನ ಕರೆಸುವಂಥ ಉದ್ದೇಶ ಇದೆ. ಮಹಿಳೆಯರ ಓಟ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ಅದು ಕಾಂಗ್ರೆಸ್ ಪರವಾಗಿ ವಾಲ್ಬೇಕು ಅಂಥೇಳಿ. ಅದರಲ್ಲೂ ಪ್ರಿಯಾಂಕಾ ಗಾಂಧಿಯವರೇ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಟ್ಟಂಥವರು. ಬೆಂಗಳೂರಿನಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸಂಚರಿಸಿದರು. ತಮ್ಮ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮಾಡಿದರು. ಅದು ಕಾಂಗ್ರೆಸ್ಗೆ ಪ್ಲಸ್ ಕೂಡ ಆಗಿತ್ತು. ಬಟ್ ಈಗ ಅದೇ ರೀತಿಯಾಗಿ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಲೋಕ ಅಖಾಡ. ಅದರಲ್ಲೂ ಇವತ್ತು ಮತ್ತು ನಾಳೆ 2 ದಿನಗಳ ಪ್ರಚಾರ ಕಾರ್ಯ ಬಹಳ ಇಂಪಾರ್ಟೆಂಟ್. ಮತದಾರರ ಮೇಲೆ ಬಹಳ ಪರಿಣಾಮವನ್ನು ಬೀರುವಂಥ ಕೊನೆಯ ಹಂತದ ದಿನಗಳಿವೆಲ್ಲವೂ ಕೂಡ. ಹಾಗಾಗಿಯೇ ಕಾಂಗ್ರೆಸ್ ನಾಯಕರು ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಪ್ರಬಲವಾದಂಥ ಅಭ್ಯರ್ಥಿಗಳನ್ನು ಲೆಕ್ಕಾಚಾರ ಹಾಕೊಂಡು ಕಣಕ್ಕಿಳಿಸಿದ್ದಾರೆ.